ಟ್ರಂಪ್ ಕದನ ವಿರಾಮ ಸಂದೇಶಕ್ಕೆ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಇರಾನ್ ಎದುರೇಟಿಗೆ ಅಮೆರಿಕ ಹಿಂದೆ ಸರಿದಿದೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಅಂದ್ರೆ, ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಒಂದು ಕಡೆ, ಶಸ್ತ್ರಾಸ್ತ್ರಗಳಲ್ಲಿ ನಾವೇ ಪ್ರಬಲರು ಅಂತ ಹೇಳಿಕೊಳ್ಳುವಂತ ಇಸ್ರೇಲ್ ಮತ್ತೊಂದು ಕಡೆ. ಈ ಎರಡೂ ರಾಷ್ಟ್ರಗಳು ಒಂದಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಕಳೆದ 24-25 ದಿನಗಳಿಂದ. ಆದ್ರೆ ಇದುವರೆಗೂ ಕೂಡ ಇರಾನ್ ಬಗ್ಗುತ್ತಾ ಇಲ್ಲ ಮತ್ತು ಜಗ್ತಾ ಇಲ್ಲ. ಇರಾನ್ ಕಡೆಯಿಂದ ಕದನ ವಿರಾಮದ ಮಾತು ಬರ್ತಾ ಇಲ್ಲ ಇದುವರೆಗೂ. ಬಟ್ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಅವರ ಬಾಯಿಂದ ಬರ್ತಾ ಇದೆ ಈ ಮಾತು. ಆದ್ರೆ ಇರಾನ್ ಮಾತ್ರ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಎದುರೇಟನ್ನ ಕೊಡ್ತಾ ಇದೆ. ಇರಾನ್ ಎದುರೇಟಿಗೆ ಅಮೆರಿಕನ ಹಿಂದೆ ಸರಿದಿದೆ. ಈಗ ಅಮೆರಿಕ ಜೊತೆ ಯಾವುದೇ ನೇರ ಮಾತುಕತೆ ಇಲ್ಲ. ಇರಾನ್ ವಾರ್ನಿಂಗ್ಗೆ ಟ್ರಂಪ್ ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಅಮೆರಿಕ ಜೊತೆಗೆ ಯಾವುದೇ ರೀತಿಯಾದಂತ ನೇರ ಮಾತುಕತೆ ಇಲ್ಲ, ನಾವು ಮಾಡಲ್ಲ, ನಾವು ರೆಡಿ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇರಾನ್ ಇಷ್ಟು ಧೈರ್ಯಶಾಲಿಯಾಗಿ ನಿಂತ್ಕೊಂಡಿರೋದಕ್ಕೆ ಕಾರಣ ಏನು? ಟ್ರಂಪ್ ಬೆಚ್ಚಿ ಬಿದ್ದಿದ್ದಾರೆ. ಈಗ ಇರಾನ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಅಮೆರಿಕಾಗೆ ಇರಾನ್ ಬಗ್ಗೆ ಭಯ ಹುಟ್ಟುಬಿಟ್ಟಿದೆ. ಸೋಲಿನ ಭಯದಿಂದಲೇ ಯುದ್ಧ ವಿರಾಮ ಘೋಷಣೆ ಆಗಿರೋದು. ಇದು ಅಮೆರಿಕ ಷಡ್ಯಂತ್ರ ಅಂತ ಇರಾನ್ ಕಿಡಿಕಾರ್ತಾ ಇದೆ. ನೋಡಿ, ಈಗ ಡೊನಾಲ್ಡ್ ಟ್ರಂಪ್ ಅವರನ್ನ ನಂಬುವ ಸ್ಥಿತಿಯಲ್ಲಿ ಸಹಜವಾಗಿ ಯಾರೂ ಇಲ್ಲ ಅಂತ ಕಾಣಿಸುತ್ತೆ ಇಡೀ ಜಗತ್ತಿನಲ್ಲಿ. ಯಾಕೆ ಅಂತ ಅಂದರೆ, ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಇದೇ ಡೊನಾಲ್ಡ್ ಟ್ರಂಪ್ ಅವರು. ಸೊ ಒಂದು ಕಡೆ ನಾವು ಬಿಡೋದೇ ಇಲ್ಲ ಇರಾನ್ನ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಕದನ ವಿರಾಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರನ್ನ ನಂಬುವ ಪರಿಸ್ಥಿತಿಯಲ್ಲಿ ಇರಾನ್ ಅಂತೂ ಇಲ್ಲ. ನೋಡಿ, ಕದನ ವಿರಾಮ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿರಬಹುದು, ಬಟ್ ಇರಾನ್ ಅದಕ್ಕೆ ತಿರುಗೇಟನ್ನ ಕೊಟ್ಟಿದೆ. ನಾವು ಕದನ ವಿರಾಮ ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಇರಾನ್ ವಿಧಿಸಿರುವ 3 ಷರತ್ತುಗಳಿಗೆ ಮಣಿಯುತ್ತಾ ಹಾಗಾದ್ರೆ ಅಮೆರಿಕ? 3 ಷರತ್ತುಗಳಿಗೆ ಒಪ್ಪಿಬಿಟ್ರೆ ಅಮೆರಿಕ ಇಸ್ರೇಲ್ ಸೋತಂಗೆ ಲೆಕ್ಕ. ಇರಾನ್ ವಿಧಿಸಿರುವಂತ 3 ಷರತ್ತುಗಳನ್ನ ಕೇಳಿದ್ರೇನೆ ಅಮೆರಿಕ ಒಪ್ಪುತ್ತಾ ಅಂತ ಹೇಳಿ ನಾವೇ ಪ್ರಶ್ನೆ ಮಾಡ್ತೀವಿ. ಭವಿಷ್ಯದಲ್ಲಿ ಇರಾನ್ ವಿರುದ್ಧ ದಾಳಿ ಮಾಡೋದಿಲ್ಲ ಅಂತ ಗ್ಯಾರಂಟಿ ಕೊಡುತ್ತಾ ಹಾಗಾದ್ರೆ? ಇರಾನ್ನ 3 ಷರತ್ತುಗಳಲ್ಲಿ ಒಂದಿದು, ಭವಿಷ್ಯದಲ್ಲಿ ಇರಾನ್ ವಿರುದ್ಧ ದಾಳಿ ಮಾಡೋದಿಲ್ಲ ಅಂತ ಅಮೆರಿಕ ಒಪ್ಕೊಳ್ಬೇಕು, ಇಸ್ರೇಲ್ ಒಪ್ಕೊಳ್ಬೇಕು ಅಂತ ಹೇಳಿ ಷರತ್ತನ್ನ ವಿಧಿಸಿದೆ. 3ರಲ್ಲಿ 1ನೇ ಷರತ್ತಿದು. ಹಾಗಾದ್ರೆ ಭವಿಷ್ಯದಲ್ಲಿ ಒಪ್ಕೊಂಡು ಇರಾನ್ ವಿರುದ್ಧ ದಾಳಿ ಮಾಡೋದಿಲ್ವಾ? ಗ್ಯಾರಂಟಿ ಕೊಡುತ್ತಾ ಹಾಗಾದ್ರೆ ಅಮೆರಿಕ? ಇರಾನ್ ಮೇಲೆ ನಡೆದ ದಾಳಿಯ ನಷ್ಟ ಭರ್ತಿ ಮಾಡಿ ಕೊಡುತ್ತಾ? ಇರಾನ್ ದೇಶದ ಇಸ್ಲಾಮಿಕ್ ಸರ್ಕಾರವನ್ನು ಅಮೆರಿಕ ಒಪ್ಕೊಳ್ಳುತ್ತಾ? ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ಜೊತೆಗೆ ಭವಿಷ್ಯದಲ್ಲಿ ಇರಾನ್ ಅಣ್ವಸ್ತ್ರ ತಯಾರಿಸಿದ್ರೆ ಅಮೆರಿಕ ಸುಮ್ಮನೆ ಇರುತ್ತಾ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಎಲ್ಲ ಒಂದ್ ಕಡೆ 3-4 ದಿನಗಳಲ್ಲಿ ಈ ಯುದ್ಧ ಮುಗಿದೋಗ್ಬಿಡುತ್ತೆ ಅಥವಾ ಇರಾನ್ ಅನ್ನೋ ದೇಶವನ್ನ ಭೂಪಟದಿಂದ ಕಿತ್ತಾಕ್ತಾರೆ ಅಮೆರಿಕ ಇಸ್ರೇಲ್ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಅಮೆರಿಕಾಗೆ ಇರಾನ್ ಶೆಡ್ಡು ಹೊಡೆದು ನಿಂತ್ಕೊಳ್ತಾ ಇದೆಯಲ್ಲ, ಕಾರಣ ಏನಿರಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡ್ರಲ್ಲ, ಅದೇ ರೀತಿ ಇವಾಗ ಅಮೆರಿಕ ಮತ್ತು ಇರಾನ್ ವಿರುದ್ಧದ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡ್ಬಿಟ್ರು. ಇದು ನಿಜಕ್ಕೂ ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಈ ಒಂದು ಹಾಸ್ಯಾಸ್ಪದವಾದಂಥ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ಗೆ ಇರಾನ್ ಸ್ಪಷ್ಟವಾಗಿ ತಿರುಗೇಟನ್ನು ಕೊಟ್ಟಿದೆ. ನಮಗೆ ಹೆದರ್ಕೊಂಡು ನಮ್ಮ ಒಂದು ದಾಳಿಗೆ ತತ್ತರಿಸಿ ಹೋಗಿ ಅಮೆರಿಕ ಈ ರೀತಿಯಾದಂಥ ಹೇಳಿಕೆ ನೀಡ್ತಿದೆ ಅಂತ. ಅದು ಸಹಜ ಕೂಡ, ಯಾಕೆಂದರೆ ಇರಾನ್ನ ಒಂದು ಅತ್ಯಂತ ಕಡಿಮೆ ಬೆಲೆಯ ಡ್ರೋನ್ಗಳಿರ್ಬೋದು ಮತ್ತು ಕ್ಷಿಪಣಿಗಳಿರ್ಬೋದು, ಆ ದಾಳಿಯನ್ನು ತಡೆಯೋದಕ್ಕೆ ಅಮೆರಿಕ ಲಕ್ಷ ಮತ್ತು ಕೋಟ್ಯಾಂತರ ಬೆಲೆಯ ಒಂದು ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಆರಿಸಿ ಸಾಕಷ್ಟು ಹಣವನ್ನು ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಈ ಬಗ್ಗೆ ಕಳ್ಕೊಂಡಿದ್ದಾವೆ. ಜೊತೆಗೆ ಈ ಯುದ್ಧವನ್ನು ಪ್ರತಿದಿನ ಮುಂದುವರಿಸಿದ್ರು ಕೂಡ, ಪ್ರತಿ ಒಂದು ದಿನ ಇನ್ನಷ್ಟು ಯುದ್ಧವನ್ನು ಮುಂದುವರಿಸಿದ್ರು ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ಕಳ್ಕೊಳ್ಳೋ ಅಂಥ ಒಂದು ಭೀತಿಯಲ್ಲಿ ಅಮೆರಿಕ ಇದೆ. ಈ ಹಿನ್ನೆಲೆಯಲ್ಲಿ 5 ದಿನಗಳ ಮಟ್ಟಿಗಾದ್ರೂ ಯುದ್ಧ ನಿಲ್ಲಿಸ್ತೀವಿ ಅನ್ನೋದ್ರ ಮೂಲಕ ಹರ್ಮುಜ್ ಜಲಸಂಧಿನ ಓಪನ್ ಮಾಡಲಿ, ಆವಾಗ ನಮಗೆ ತೈಲ ಬೆಲೆ ಮತ್ತು LPG ಬೆಲೆಯಲ್ಲೇ ಒಂದು ಸ್ವಲ್ಪ ಇಳಿಕೆ ಕಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಸೆ. ಅದಕ್ಕೆ ಪೂರಕವಾಗಿ ಯಾವಾಗ
ಅಮೆರಿಕ 5 ದಿನಗಳ ಮಟ್ಟಿಗೆ ನಾವು ಕದನ ವಿರಾಮ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದೆ ತಡ ತೈಲ ಬೆಲೆಯಲ್ಲೂ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಜೊತೆಗೆ ಒಂದು ವೇಳೆ ಯುದ್ಧ ಶಾಶ್ವತವಾಗಿ ನಿಂತೋದ್ರೆ ಮೊದಲಿದ್ದ ರೀತಿಯಲ್ಲಿ $60 ಬಂದ್ಬಿಡುತ್ತಾ ಅನ್ನೋ ಒಂದು ನಿರೀಕ್ಷೆ ಕೂಡ ಭಾರತ ಸೇರಿದಂತೆ ಚೀನಾ ಎಲ್ಲ ದೇಶಗಳಿಗೂ ಇದೆ. ಇಲ್ಲಿ ಒಂದು ಪ್ರಮುಖ ವಿಚಾರ ಏನಂದರೆ, ಯುದ್ಧ ಆರಂಭವಾಗಿದ್ದೇ ಇರಾನ್ನ ಇಸ್ಲಾಮಿಕ್ ರೆಜಿಮ್ನ ಅಂತ್ಯ ಮಾಡಬೇಕು ಅಂತ. ಜೊತೆಗೆ ಇರಾನ್ನ ಸರ್ಕಾರ ಏನಿದೆ ಅದು ಅಣು ಇಂಧನ ತಯಾರಿಕೆಗೆ ಅಂತೇಳ್ಬಿಟ್ಟು ಒಂದು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಿದೆ. ಜೊತೆಗೆ ಅದನ್ನು ಡ್ಯುಯಲ್ ಯೂಸ್ ಮಾಡ್ತಿದೆ, ಅಂದರೆ ಅದನ್ನು ಈ ಅಣ್ವಸ್ತ್ರ ತಯಾರಿಕೆಗೂ ಬಳಸ್ತಾ ಇದೆ. ಕದ್ದು ಮುಚ್ಚಿ ಗುಟ್ಟಾಗಿ ಒಂದು ಅಣ್ವಸ್ತ್ರ ತಯಾರಿಕೆ ಮಾಡ್ತಿದೆ ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಆರೋಪ ಆಗಿತ್ತು. ಅದೇ ಕಾರಣಕ್ಕೆ ಈ ಯುದ್ಧ ಆರಂಭ ಆಗಿತ್ತು. ಆದರೆ ಇದೀಗ 5 ದಿನಗಳ ಕದನ ವಿರಾಮ ಅಂದರೆ ಇವರು ಇಸ್ಲಾಮಿಕ್ ಆಡಳಿತನ ಒಪ್ಕೊಂತಾರ? ಮತ್ತು ಭವಿಷ್ಯದಲ್ಲಿ ಏನಾದ್ರೂ ಅಣ್ವಸ್ತ್ರ ತಯಾರಿಕೆಗೆ ಇರಾನ್ ಮುಂದಾದರೆ ಇವ್ರು ಸುಮ್ಮನೆ ಆಗ್ತಾರಾ? ಜೊತೆಗೆ ಅಯಾತುಲ್ಲಾ ಖಮೇನಿ ಅವ್ರನ್ನ ಹತ್ಯೆ ಮಾಡಿದ್ರು, ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವ್ರನ್ನ. ಜೊತೆಗೆ ಇರಾನ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಯನ್ನು ಅಮೆರಿಕ ಮತ್ತು ಇಸ್ರೇಲ್ನ ಒಂದು ವಾಯುದಾಳಿಯಿಂದ ಉಂಟಾಗಿದೆ. ಈ ಎಲ್ಲ ದಾಳಿಗಳಿಗೂ ನಷ್ಟ ಭರ್ತಿ ಮಾಡಿಕೊಡೋರು ಯಾರು? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಇರಾನ್ ಕೇಳುತ್ತೆ ಮುಂದಿನ ದಿನಗಳಲ್ಲಿ ಮಾತುಕತೆ ಟೇಬಲ್ಗೆ ಹೋದರೆ. ಆದರೆ ಇರಾನ್ ಮಾತುಕತೆಗೆ ಹೋಗೋದಕ್ಕೆ ಸಿದ್ಧ ಇಲ್ಲ, ಈ ಒಂದು 5 ದಿನಗಳ ಕದನ ವಿರಾಮಕ್ಕೆ ಸಿದ್ಧ ಇಲ್ಲ ಅಂತ ಹೇಳೋದ್ರ ಮೂಲಕ ನಮ್ಮ ಒಂದು ನಿಲುವು ಸ್ಪಷ್ಟ ಅಂತೇಳ್ಬಿಟ್ಟು ಇರಾನ್ ಹೇಳಿದೆ. ಈ ಹಂತದಲ್ಲಿ ಯುದ್ಧ ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಈಗ ಭಾರಿ ಕುತೂಹಲ ಕೇಳಿಸಿದೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.